ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರಿಗೆ ಬಂಡಾಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತವರ ತಂಡ ದೆಹಲಿಗೆ ಆಗಮಿಸಿತು. ಗೊತ್ತೇ ಇಲ್ವಂತೆ. ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುವಂತಹ ಸಂದರ್ಭದಲ್ಲಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಹೈ ವೋಲ್ಟೇಜ್ ಸಭೆಯಲ್ಲಿ ಸಂಘರ್ಷದ ಕುರಿತು ಚರ್ಚೆಗಳು ಕೂಡ ಆಗಿದೆ. ಪರೋಕ್ಷವಾಗಿ ವಿಜೇಂದ್ರ ಬೆಂಬಲಕ್ಕೆ ನಿಂತರ ವರಿಷ್ಠರು ಅನ್ನುವಂತ ಕುತೂಹಲ ಈಗ ಮನೆ ಮಾಡಿದೆ. ಜಸ್ಟ್ ಬಿಕಾಸ್ ಯತ್ನಾಳ್ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ಯಾ ಬಿಜೆಪಿ? ನಾಯಕತ್ವ ತೀರ್ಮಾನ ಪಕ್ಷದ ಕಾರ್ಯಕರ್ತರ ನಿರ್ಧಾರ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಗಮನಿಸ್ತಾ ಇದ್ದೀವಿ, ಯತ್ನಾಳ್ ಅವರ ತಂಡ ಇನ್ನು ದೆಹಲಿಗೆ ಆಗಮಿಸಿದ್ದು ನಮಗೆ ಗೊತ್ತೇ ಇಲ್ಲ. ತಾನು ರಾಜ್ಯದ ಉಸ್ತುವಾರಿ ಆಗಿರುವ ಕಾರಣಕ್ಕೆ ದೆಹಲಿಗೆ ಬಂದವರೆಲ್ಲ ತನ್ನನ್ನ ಭೇಟಿ ಆಗಲೇಬೇಕು ಅಂತ ಏನಿಲ್ಲ. ತಮ್ಮ ಕೆಲಸಗಳಿಗಾಗಿ ಅವರು ಬಂದು ಹೋಗಿರಬಹುದು. ಓಂ ಪಾಠಕ್ ಅವರು ಪಕ್ಷದ ಶಿಸ್ತು ಪಾಲನಾ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಅಶಿಸ್ತಿಗೆ ಸಂಬಂಧಪಟ್ಟಂತೆ ವಿಷಯವನ್ನ ಅವರೇ ಗಮನಿಸ್ತಾರೆ ಅಂತ ಅಗರ್ವಾಲ್ ಅವರು ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಮಾಧ್ಯಮ ಮಿತ್ರರು ಕೇಳಿದಂತಹ ಪ್ರಶ್ನೆಗೆ, ಅಂದ್ರೆ ಯತ್ನಾಳ್ ಬಣ ವಿಜೇಂದ್ರ ಬಣ ಅಂದಿದ್ದಕ್ಕೆ ಮೊದಲನೇದಾಗಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಯತ್ನಾಳ್ ಬಣ ವಿಜೇಂದ್ರ ಬಣ ಅನ್ನೋದೇನಿಲ್ಲ, ಬಟ್ ಇಲ್ಲಿ ಪಕ್ಷಕ್ಕಾಗಿ ದುಡಿಯುವಂತವರು ಬಹಳ ಮುಖ್ಯ ಆಗ್ತಾರೆ. ಅದು ಯಾರು ಏನು ಅನ್ನೋದನ್ನು ಮುಂದೆ ದಿನದಲ್ಲಿ ನಾವು ತಿಳಿಸ್ತೀವಿ ಅಂತ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಬಹಳ ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಈ ಹೇಳಿಕೆಗಳು. ಆಗಿರುವಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಈಗಾಗಲೇ ಬಂಡಾಯ ಶಮನಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಅದರ ನಡುವೆನೇ ಈಗ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ದೆಹಲಿಗೆ ತೆರಳಿದ್ದು ನನಗೆ ಗೊತ್ತೇ ಇಲ್ಲ. ತಾನು ರಾಜ್ಯದ ಉಸ್ತುವಾರಿ ಆಗಿರುವ ಕಾರಣಕ್ಕೆ ದೆಹಲಿಗೆ ಬಂದವರೆಲ್ಲ ತನ್ನನ್ನು ಭೇಟಿ ಆಗಲೇಬೇಕಂತೇನಿಲ್ಲ. ತಮ್ಮ ಕೆಲಸಗಳಿಗಾಗಿ ಅವರು ಬಂದಿರಬಹುದು. ಓಂ ಪಾಠಕ್ ಅವರು ಪಕ್ಷದ ಶಿಸ್ತು ಪಾಲನಾ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಆ ಶಿಸ್ತಿಗೆ ಸಂಬಂಧಪಟ್ಟಂತೆ ವಿಷಯವನ್ನ ಅವರೇ ಗಮನಿಸ್ತಾರೆ ಅಂತ ಅಗರ್ವಾಲ್ ಅವರು ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಾದರೂ ಆಗಿರಬಹುದು. ಇತ್ತ ವಿಜೇಂದ್ರ ಟೀಮ್ ಯತ್ನಾಳ್ ಟೀಮ್ ಅಂತ ಏನಿಲ್ಲ, ಎಲ್ಲ ಒಂದೇನೆ, ಬಿಜೆಪಿ ಟೀಮ್ ಅಷ್ಟೇನೆ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. संगठनात्मक गतिविधियों पर, संगठनात्मक की ज़रूरतों पर जो जिस समय उचित होता है उस समय उसका प्रयोग किया जाता है। आज विजेंद्र उचित हैं, इसलिए ब्रजेंद्र हमारे प्रदेश अध्यक्ष हैं। हाईकमांड से क्या मैसेज भेजा गया है? हाईकमांड कभी भी इस प्रकार के मैसेज लेके किसी को नहीं भेजता। मैं यहाँ प्रभारी हूँ। मैंने सांसदों की बैठक की है, कोर कमेटी की बैठक की है, चुनाव में लगे हुए लोगों की बैठक की है, और जो मुझे समझ में आता है वो मेरे दिल और दिमाग में है, जो मैं आपके सामने तो बोल नहीं सकता हूँ। आपके सामने तो मैं यही कहूँगा कि उनको नोटिस दी गई है। नोटिस का जो वो जवाब देंगे हम उसके आधार पर तय करेंगे कि क्या कार्रवाई करनी है, नहीं करनी है। हम कार्रवाई करने की बात नहीं, न करने की भी बात कर रहे हैं। ये तो सब निर्भर करेगा उसकी। कोर कमेटी में क्या चर्चा हुई सर? कोर कमेटी में हम लोगों ने चर्चा किया है संगठनात्मक चुनाव की दृष्टि से क्या क्या तैयारी होनी चाहिए। पंचायत का चुनाव हम बड़ी मजबूती से लड़ना चाहते हैं और ऐतिहासिक रूप से जीतना चाहते हैं। पंचायत के चुनाव को लेकर के हम लोगों की तैयारी आगे बढ़े, हम लोगों ने इस पर बात की। संगठनात्मक गतिविधियों पर, संगठनात्मक की ज़रूरतों पर जो जिस समय उचित होता है उस समय उसका प्रयोग किया जाता है। आज विजेंद्र उचित हैं, इसलिए ब्रजेंद्र हमारे प्रदेश अध्यक्ष हैं। हाईकमांड से क्या मैसेज भेजा गया है? हाईकमांड कभी भी इस प्रकार के मैसेज लेके किसी को नहीं भेजता। मैं यहाँ प्रभारी हूँ। मैंने सांसदों की बैठक की है, कोर कमेटी की बैठक की है,
चुनाव में लगे हुए लोगों की बैठक की है और जो मुझे समझ में आता है वो मेरे दिल और दिमाग में है, जो मैं आपके सामने तो बोल नहीं सकता हूँ। आपके सामने तो मैं यही कहूँगा कि उनको नोटिस दी गई है, नोटिस का जो वो जवाब देंगे हम उसके आधार पर तय करेंगे कि क्या कार्रवाई करनी है नहीं करनी है। हम कार्रवाई करने की बात नहीं, न करने की भी बात कर रहे हैं, ये तो सब निर्भर करेगा उसकी। कोर कमेटी में क्या चर्चा हुई सर? कोर कमेटी में हम लोगों ने चर्चा किया है संगठनात्मक चुनाव की दृष्टि से क्या क्या तैयारी होनी चाहिए। पंचायत का चुनाव हम बड़ी मजबूती से लड़ना चाहते हैं और ऐतिहासिक रूप ಎಸ್ ಈಗಾಗಲೇ ಗಮನಿಸ್ತಾ ಇದ್ದೀರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ಹೇಳಿಕೆಯನ್ನ ಬಣ ಬಡಿದಾಟದಿಂದ ಮನೆಯೊಂದು 3 ಬಾಗಿಲು ಆದಂತಾಗ್ತಾ ಇದೆ. ಬಟ್ ಅದನ್ನ ನಾವು ಬಿಟ್ಕೊಡೋದಕ್ಕೆ ಹೋಗ್ತಾ ಇಲ್ಲ. ರಾಜ್ಯದಲ್ಲಿನ ರಾಜ್ಯ ಬಿಜೆಪಿಯಲ್ಲಿನ ಭಿನ್ನಮತವನ್ನ ನಾನು ಶಮನ ಮಾಡೋದಕ್ಕೆ ಅಂತಾನೆ ಬಂದಿದ್ದೀನಿ. ಸೊ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಈ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರಿಗೆ ರಾಜ್ಯಕ್ಕೆ ತೆರಳಿ ಎಲ್ಲರ ಜೊತೆ ಸಭೆಯನ್ನು ನಡೆಸಿ ಬಣ ಬಡಿದಾಟಕ್ಕೆ ಮದ್ದು ಅರಿಯುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರಂತೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಉಸ್ತುವಾರಿ ಸುಧಾಕರ್ ರೆಡ್ಡಿ ಅವರ ಜೊತೆ ಇವತ್ತು ರಾಜ್ಯಕ್ಕೆ ಬಂದರು. ಬಿಜೆಪಿ ಕೋರ್ ಕಮಿಟಿ ಸಭೆಯನ್ನ ನಡೆಸಿ ಬಣ ಬಡಿದಾಟಕ್ಕೆ ಅಂಕುಶ ಹಾಕುವ ಪ್ರಯತ್ನವನ್ನ ಮಾಡಿದ್ದಾರೆ. ಸೊ ಈ ಬಗ್ಗೆ BY ವಿಜಯೇಂದ್ರ ಅವರು ಕೂಡ ಮಾತಾಡಿದ್ದಾರೆ. ಮುಂದುವರೆದೇನ್ ಮಾತಾಡಿದ್ರು, ಬಣ ಬಡಿದಾಟದ ಬಗ್ಗೆ ಏನೇನೆಲ್ಲ ಇನ್ಫಾರ್ಮೇಶನ್ ಕೊಟ್ರು ಕೇಳ್ತಾ ಹೋಗೋಣ. ಇಂದಿನ ನಮ್ಮ ಕೋರ್ ಕಮಿಟಿಯ ಸಭೆಯಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ರಾಜ್ಯದ ಉಸ್ತುವಾರಿಗಳಾಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಜಿರವರು, ಸಂಸದೀಯ ಮಂಡಳಿಯ ಸದಸ್ಯರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪನವರು ಮತ್ತು ಎಲ್ಲ ಕೋರ್ ಕಮಿಟಿಯ ಸದಸ್ಯರು ಇವತ್ತಿನ ಸಭೆಯಲ್ಲಿ ಭಾಗವಹಿಸಿದರು. ಕೆಲವು ಪ್ರಮುಖ ವಿಚಾರಗಳ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಆಗಿದೆ. ಇದರಲ್ಲಿ ಪ್ರಮುಖವಾಗಿ ಇತ್ತೀಚೆಗೆ ನಡೆದಂಥ ಉಪಚುನಾವಣೆಗಳ ಸೋಲಿನ ಹಿನ್ನೆಲೆಯಲ್ಲಿ ಸಂಡೂರು ಮತ್ತು ಶಿಗ್ಗಾವಿ ನಮಗೆ ಯಾಕೆ ಹಿನ್ನಡೆ ಆಯಿತು, ಈ ವಿಚಾರವನ್ನ ಸಮಗ್ರವಾಗಿ ತಿಳ್ಕೋಬೇಕು, ಸತ್ಯ ಸಂಗತಿಗಳು ತಿಳ್ಕೋಬೇಕು ಅನ್ನೋ ವಿಚಾರ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರಾಗಿರ್ತಕ್ಕಂಥ ಸದಾನಂದ ಗೌಡಜಿಯವರು ಮತ್ತೆ ರಾಜ್ಯದ ಉಪಾಧ್ಯಕ್ಷ ಆಗಿರ್ತಕ್ಕಂಥ N. ಮಹೇಶ್ ಅವರ ನೇತೃತ್ವದಲ್ಲಿ ಒಂದು ಸತ್ಯ ಸಂಶೋಧನಾ ಒಂದು ತಂಡವನ್ನ ಶಿಗ್ಗಾವಿ ಮತ್ತೆ ಸಂಡೂರಿಗೆ ಹೋಗಿ ಅಲ್ಲಿ ಮಾಹಿತಿಯನ್ನು ಪಡೆದುಕೊಂಡು ಬರಬೇಕು ಅಂತೇಳಿ ತೀರ್ಮಾನ ಆಗಿದೆ. ಸದಾನಂದ ಗೌಡರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಹಾಗೆಯೇ ರಾಜ್ಯದ ಉಪಾಧ್ಯಕ್ಷರು, ಕೊಳ್ಳೇಗಾಲದ ಮಾಜಿ ಶಾಸಕರು, ಮಾಜಿ ಸಚಿವರಾಗಿರ್ತಕ್ಕಂಥ N. ಮಹೇಶ್ ರವರು, ಇವರಿಬ್ಬರೂ ಸಹ ಹಿರಿಯರು ಶಿಗ್ಗಾವಿ ಮತ್ತು ಸಂಡೂರಿಗೆ ಭೇಟಿಯನ್ನು ಕೊಟ್ಟು ನಮ್ಮ ಸೋಲಿಗೆ ಕಾರಣಗಳು ಇದರೆಲ್ಲ ಬಗ್ಗೆ ಚರ್ಚೆ ಮಾಡ್ಕೊಂಡು ಬರ್ತಾರೆ. ಎರಡನೇದು, ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಏನು ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆ ಮೇಲೆ ಗೆದ್ದಂತ ಶಾಸಕರುಗಳೇನಿದ್ದಾರೆ, ತಮಗೂ ತಿಳಿದಿದೆ ಕಳೆದ ಹಲವಾರು ತಿಂಗಳುಗಳಿಂದ ಏನು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮತ್ತೆ ಕಾಂಗ್ರೆಸ್ ಜೊತೆನಲ್ಲೇ ಅಧಿಕೃತವಾಗಿ ಅವರು ಐಡೆಂಟಿಫೈ ಮಾಡಿಕೊಂಡಿದ್ದಾರೆ, ಕಾಂಗ್ರೆಸ್ ಜೊತೆಲ್ಲ ಓಡಾಡ್ತಾ ಇದ್ದಾರೆ. ಈ ವಿಚಾರವನ್ನು ಕೂಡ ಬಹಳ ಹಿಂದೆನೂ ಕೂಡ ಚರ್ಚೆ ಮಾಡಿದ್ವಿ. ಕೋರ್ ಕಮಿಟಿನಲ್ಲಿ ಎಲ್ಲರೂ ಕೂಡ ಸರ್ವಾನುಮತದಿಂದ ಈ ವಿಷಯದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ರೇಣುಕಾ. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ರೇಣುಕಾ, ಗಮನಿಸ್ತಾ ಇದ್ದೀವಿ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿರುವಂತದ್ದು. ಈಗಾಗಲೇ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಒಂದು ಮಹತ್ವದ ನಿರ್ಧಾರವನ್ನು ಕೂಡ ಕೈಗೊಂಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ನೋಡಿ, ಈಗಾಗಲೇ ಒಂದು ಕಡೆ ಯತ್ನಾಳ್ ಬಣ, ಮತ್ತೊಂದು ಕಡೆ ವಿಜೇಂದ್ರ ಬಣ ಅಂದಿದ್ದಕ್ಕೆ ಅವರು ಇಲ್ಲ, ಇಲ್ಲಿ ಬಣಗಳ ಬಡಿದಾಟ ಏನಿಲ್ಲ, ಎಲ್ಲರೂ ನಮ್ಮೋರೆ ಅನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೆಷ್ಟು ಮಟ್ಟಿಗೆ ಅಕ್ಸೆಪ್ಟೇಬಲ್ ಅಂತ? ಚಂದ್ರಕಲಾ, ಏನು ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂತ ಈ ಒಂದು ಬಿಜೆಪಿಯ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕ್ಲಿಕ್ಕೆ
ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿರುವಂತದ್ದು. ಅದರಲ್ಲೂ ಕೂಡ ಬಿಜೆಪಿಯ ರಾಜ್ಯ ಉಸ್ತುವಾರಿ ಆದಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಏನು ಇಂದು ಬೆಂಗಳೂರಿಗೆ ಆಗಮಿಸಿ ಒಂದಿಷ್ಟು ರಾಜ್ಯದ ನಾಯಕರೊಂದಿಗೆ ಈಗಾಗಲೇ ಸಭೆಯನ್ನು ಕೂಡ ಮಾಡಿದ್ದಾರೆ. ಇದ್ರ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಏನು ಪ್ರಮುಖವಾಗಿ ಯತ್ನಾಳ್ ಅವರು ಏನು ಸಾಕಷ್ಟು ಒಂದು ಅಸಮಾಧಾನವನ್ನು ಹಾಕ್ತಾ ಇದ್ದಾರೆ ರಾಜ್ಯದ ನಾಯಕರುಗಳ ಮೇಲೆ. ಆ ಒಂದು ವಿರುದ್ಧವಾಗಿಯೂ ಕೂಡ ಇಂದಿನ ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ. ಅದರಲ್ಲೂ ಏನ್ ಈಗಾಗ್ಲೇ ಶೋಕಾಸ್ ನೋಟಿಸ್ ಅನ್ನು ಕೂಡ ಯತ್ನಾಳ್ ಅವ್ರಿಗೆ ಕೊಟ್ಟಿದ್ರು. ಇದಕ್ಕೆ ಎಲ್ಲೋ ಒಂದ್ ಕಡೆ ಯತ್ನಾಳ್ ಅವರು ನಾನು ಈಗಾಗ್ಲೇ ಹೋಗಿ ಉತ್ತರವನ್ನು ಕೂಡ ಕೊಟ್ಟಿದ್ದೀನಿ ಅಂತ ಹೇಳಿ ಕೂಡ ಅವರು ಕೂಡ ಹೇಳಿರುವಂತದ್ದು. ಆದ್ರೆ ಇವರು ನೋಡಿದ್ರೆ ಹೇಳ್ತಾ ಇರುವ ಪ್ರಕಾರ ಅಂದ್ರೆ ಶೋಕಾಸ್ ನೋಟಿಸ್ ಅನ್ನು ಈಗಾಗಲೇ ಯತ್ನಾಳ್ ಅವ್ರಿಗೆ ಕೊಟ್ಟಿದ್ದೀವಿ, ಆದ್ರೂ ಕೂಡ ಅವ್ರು ಇನ್ನೂ ಉತ್ತರ ಕೊಟ್ಟಿಲ್ಲ. ಇನ್ ಕೇಸ್ ಅವ್ರು ಉತ್ತರ ಕೊಟ್ಟಿದ್ರು ನನ್ನ ಗಮನಕ್ಕೆ ಬಂದಿಲ್ಲ. ಆ ರೀತಿಯಾದಂತಹ ಏನಾದ್ರೆ ಇವರು ಸೂಕ್ತವಾದಂತಹ ಉತ್ತರ ಕೊಟ್ರೆ ಮುಂದಿನ ದಿನಗಳಲ್ಲಿ ತೀರ್ಮಾನ ಕೈಗೊಳ್ತೀವಿ ಅನ್ನುವಂತಹ ಮಾತುಗಳನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು. ಇನ್ನು ಇದೇ ಜೊತೆಗೇನೆ ಏನೀಗ ಯತ್ನಾಳ್ ಅಂಡ್ ಟೀಮ್ ಅವರು ಆಗ್ರಹಿಸಿದಂತೆ ರಾಜ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡಬೇಕು, ವಿಜಯೇಂದ್ರ ಅವರನ್ನು ಆ ಒಂದು ಸ್ಥಾನದಿಂದ ಬದಲಾವಣೆ ಮಾಡ್ಲೇಬೇಕು ಅಂತೇಳಿ ಈಗಾಗಲೇ ಪಟ್ಟನ್ನು ಹಿಡಿದಿರುವಂತದ್ದು. ಈ ಒಂದು ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ನಾಯಕರಿಗೂ ಕೂಡ ಸಾಕಷ್ಟು ಒಂದು ಮನವಿಯನ್ನು ಕೂಡ ಮಾಡಿದ್ರು, ಒತ್ತಡವನ್ನು ಕೂಡ ಹೇರಿದ್ರು. ಅದೇ ರೀತಿಯಾದಂತೂ ಕೂಡ ಬಹಿರಂಗವಾಗಿನೇ ಅವರ ವಿರುದ್ಧವಾಗಿ ಸಾಕಷ್ಟು ವಾಗ್ದಾಳಿಯನ್ನು ಕೂಡ ನಡೆಸಿದ್ರು. ಬಚ್ಚಾ ಅಂತೇಳಿ ರಮೇಶ್ ಜಾರಕಿಹೊಳಿ ಅವರು ಕೂಡ ಈ ರೀತಿಯಾದಂತಹ ಒಂದು ಅವಹೇಳನಕಾರಿಯಾದಂತಹ ಹೇಳಿಕೆಗಳನ್ನು ಕೂಡ ಹೇಳಿದ್ರು. ಅದಾದ ನಂತರ ಇದೀಗ ಇಂದಿನ ಸಭೆಯಲ್ಲಿ ಈ ಒಂದು ವಿಷಯವನ್ನು ಕೂಡ ಪ್ರಸ್ತಾಪ ಮಾಡಿದ್ದು. ಈ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆ ಆಗಿದೆ. ಎಲ್ಲಾ ಸಭೆಯ ನಂತರ ಏನು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಈ ಒಂದು ವಿಚಾರಕ್ಕೂ ಕೂಡ ಈಗಾಗಲೇ ಅಧಿಕೃತವಾದಂತಹ ಬ್ರೇಕ್ ಅನ್ನು ಕೂಡ ಹಾಕಿರುವಂತದ್ದು. ಪಕ್ಷದಲ್ಲಿ ಅದರಲ್ಲೂ ಕೂಡ 71 ಲಕ್ಷ ಕಾರ್ಯಕರ್ತರು ಇದ್ದಾರೆ. ಆ ಎಲ್ಲಾ ಕಾರ್ಯಕರ್ತರ ಅಭಿಪ್ರಾಯದ ಮೇರೆಗೆ ಒಬ್ಬ ರಾಜ್ಯಾಧ್ಯಕ್ಷರಾಗ್ಲಿ ಒಂದು ಸ್ಥಾನಕ್ಕೆ ಯಾವುದೇ ಒಂದು ಸ್ಥಾನಕ್ಕೆ ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡೋದು, ಒಬ್ಬರಿಂದ ಇಬ್ಬರಿಂದ ಆಯ್ಕೆ ಮಾಡಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಆ ಒಂದು ಸ್ಥಾನಕ್ಕೆ ವಿಜಯೇಂದ್ರ ಅವರು ಸೂಕ್ತವಾದ ವ್ಯಕ್ತಿ ಅಂತೇಳಿ ಹೈಕಮಾಂಡ್ ನಾಯಕರಿಗೆ ಅನಿಸಿದೆ. ಹಾಗಾಗಿ ವಿಜಯೇಂದ್ರನನ್ನೇ ನಾವು ಆ ಸ್ಥಾನಕ್ಕೆ ಆಯ್ಕೆ ಮಾಡಿದೀವಿ. ಅವ್ರು ಹೇಳಿದ್ರೆ ಇವ್ರು ಹೇಳಿದ್ರೆ ಬದಲಾವಣೆ ಆಗೋಕ್ ಸಾಧ್ಯನೇ ಇಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲವೂ ಸರಿ ಹೋಗುತ್ತೆ. ಈ ಒಂದು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಏನು ಪ್ರಸ್ತುತ ವಿಜಯೇಂದ್ರ ಅವರು ರಾಜಕೀಯ ಚಟುವಟಿಕೆಗಳಲ್ಲಿ ಎಲ್ಲ ಸೂಕ್ತವಾಗಿ ಭಾಗವಹಿಸಿದರೆ ಇವರು ಕೂಡ ಮುಂದಿನ ದಿನಗಳಲ್ಲಿ ಇವರ ಒಂದು ನೇತೃತ್ವದಲ್ಲಿನೇ ಎಲ್ಲವೂ ಕೂಡ ನಡೆಯುತ್ತೆ ಅನ್ನೋದನ್ನು ಕೂಡ ಈಗಾಗಲೇ ಅವರು ಕೂಡ ಕ್ಲಾರಿಟಿಯನ್ನು ಕೂಡ ಕೊಟ್ಟಿರುವಂತದ್ದು. ಎಲ್ಲ ಗಮನಿಸ್ತಾ ಹೋದ್ರೆ ಪರೋಕ್ಷವಾಗಿ ಎಲ್ಲೋ ಒಂದ್ ಕಡೆ ಯತ್ನಾಳ್ ಅಂಡ್ ಟೀಮ್ಗೆ ಹೈಕಮಾಂಡ್ ನಾಯಕರು ಟಾಂಗ್ ಕೊಟ್ಟಿದ್ದಾರೆ, ಅಥವಾ ಅವರ ಒಂದು ಕಂಪ್ಲೇಂಟ್ ಗೆ ಅವರು ಕೊಟ್ಟಿರ್ತಕ್ಕಂಥ ದೂರುಗಳನ್ನ ಎಲ್ಲವನ್ನೂ ಕೂಡ ತಳ್ಳಿ ಹಾಕಿದ್ದಾರೆ. ಸಂಪೂರ್ಣವಾಗಿ ಹೈಕಮಾಂಡ್ ನಾಯಕರ ಏನು ಬೆಂಬಲ ಇದೆ ಅದು ಸಂಪೂರ್ಣವಾಗಿ ವಿಜಯೇಂದ್ರ ಮತ್ತೆ ಯಡಿಯೂರಪ್ಪನವರಿಗೆ ಇದೆ ಅನ್ನೋದ್ರ ಬಗ್ಗೆ ಕೂಡ ಇಂದಿನ ಒಂದು ಏನು ಈಗ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರಿಂದ ಸ್ಪಷ್ಟವಾಗಿ ಗೋಚರವಾಗ್ತಾ ಇರುವಂತದ್ದು. ಚಂದ್ರಕಲಾ ಸರ್, ರೇಣುಕಾ, ಮತ್ತೊಂದು ಗಮನಿಸಬಹುದು ನಾವು. ಈಗ ನೋಡಿ, ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರು ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರಿಗೆ ರಾಜ್ಯಕ್ಕೆ ತೆರಳಿ ಎಲ್ಲರ ಜೊತೆ ನೋಡಿ ಈಗ ಇನ್ಕ್ಲೂಡ್ ಆಗಿದೆ, ಎಲ್ಲರ ಜೊತೆ ಸಭೆಯನ್ನ ನಡೆಸಿ ಬಣ ಬಡಿದಾಟಕ್ಕೆ ಮದ್ದು ಅರಿಯುವಂತ ಕೆಲಸವನ್ನ ಮಾಡಿ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಕೆಲವೊಂದಷ್ಟು ನಾಯಕರು ಮಾತ್ರ ಕಾಣಿಸ್ಕೊಳ್ತಾ ಇದ್ದಾರೆ, ಬಿಟ್ರೆ ಯತ್ನಾಳ್ ಅವ್ರನ್ನ ಕೂರಿಸ್ಕೊಂಡು ಮಾತಾಡುವಂತ ಪ್ರಯತ್ನನೇ ನಡೀಲಿಲ್ವಾ ಅಂತ. ಖಂಡಿತವಾಗ್ಲೂ ಚಂದ್ರಕಲಾ, ನೀವ್ ಹೇಳ್ದಾಗ ಏನು ಈ ಒಂದು ವಿಚಾರಕ್ಕೆ ಹೈಕಮಾಂಡ್ ನಾಯಕರು ಕೂಡ ಸಾಕಷ್ಟು ಬಾರಿ ರಾಜ್ಯದ ನಾಯಕರಿಗೂ ಕೂಡ ಸಲಹೆಯನ್ನು ಕೂಡ ಕೊಟ್ಟಿದ್ರು. ಯತ್ನಾಳ್ ಮತ್ತೆ ಏನು ವಿಜೇಂದ್ರ ಇದ್ದಾರೆ, ಇವರಿಬ್ಬರನ್ನು ಕೂಡ ಒಂದು ವೇದಿಕೆಗೆ ತನ್ನಿ. ಆ ಒಂದು ಸಂದರ್ಭದಲ್ಲಿ ಇಬ್ಬರನ್ನು ಕೂರಿಸಿ ಮಾತಾಡಿ ಬಹಿರಂಗವಾಗಿ ಮಾತಾಡೋದ್ ಬೇಡ. ಇವ್ರು ಮತ್ತೆ ಏನ್ ಈ ವೈಮನಸ್ಸು ಅಸಮಾಧಾನ ಇದೆ, ಇದನ್ನು ಶಮನ ಮಾಡುವ ಪ್ರಯತ್ನವನ್ನು ಕೂಡ ನೀವು ರಾಜ್ಯದಲ್ಲಿ ಇಟ್ಕೊಂಡ್ ಮಾಡಿ ಅಂತ ಹೇಳಿ ಕೂಡ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಅದಾದ ನಂತರ ಯಾವುದೇ ರೀತಿಯಾದಂತಹ ರಾಜ್ಯದ ನಾಯಕರ ಮಾತಿಗೂ ಬಗ್ಗದಂತಹ ಯತ್ನಾಳ್ ಅವರಿಗೆ ಹೈಕಮಾಂಡ್ ನಾಯಕರು ಕೂಡ ಏನು ಶೋಕಾಸ್ ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ದೆಹಲಿಯಲ್ಲಿರ್ತಕ್ಕಂಥ ಒಂದಿಷ್ಟು ಕಿವಿ ಹಿಂಡಿ ಈ ರೀತಿಯಾದಂತಹ ಹೇಳಿಕೆಗಳು ಸೂಕ್ತ ಅಲ್ಲ. ನಿಮ್ಗೆ ಏನೇ ಅಸಮಾಧಾನ ಇದ್ರು ಕೂಡ ಪಕ್ಷದ ಒಳಗಡೆನೆ ನಾಯಕರ ಮಧ್ಯೆ ನೀವು ಕೂತು ಚರ್ಚೆ ಮಾಡಿ ಮಾತಾಡ್ಕೊಂಡು ಬಗೆಹರಿಸ್ಕೋಬೇಕು ಅನ್ನುವಂತ ಮಾತನ್ನು ಕೂಡ ಈಗಾಗ್ಲೇ ಯತ್ನಾಳ್ಗೂ ಕೂಡ ಸಲಹೆಯನ್ನು ಕೂಡ ಕೊಟ್ಟಿದ್ರು. ಅದೇ ರೀತಿಯಾದಂತಹ ಯಡಿಯೂರಪ್ಪನವರು ಕೂಡ ಹೇಳಿದ್ರು, ಕೋರ್ ಕಮಿಟಿಯ ಸಭೆಯಲ್ಲಿ ಯತ್ನಾಳ್ ಅವರು ಭಾಗಿಯಾಗ್ತಾರೆ, ನಾವೆಲ್ಲರೂ ಕೂಡ ಕೂತು ಈ ಒಂದು ಏನ್ ಈ ಸತ್ಯ ಬಣ ಬಡಿದಾಟ ನಡೀತಾ ಇದೆ, ಈ ರೀತಿಯಾದಂತಹ ಒಂದು ಗೊಂದಲಕ್ಕೆ ನಾವೆಲ್ಲರೂ ಕೂಡ ತೆರೆ ಎಳಿತೀವಿ, ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಬಣಗಳು ಇಲ್ವೇ ಇಲ್ಲ ಅನ್ನುವಂತ ಹೇಳಿಕೆಯನ್ನು ಕೊಡುವ ಮೂಲಕ ಈ ಒಂದು ವಿಚಾರವನ್ನು ಕೂಡ ತಳ್ಳಿ ಹಾಕಿದ್ರು ಯಡಿಯೂರಪ್ಪನವರು ಕೂಡ. ಪ್ರಮುಖವಾಗಿ ಈ ವಿಚಾರವನ್ನು ಯಾರು ಕೂಡ ಹೈಲೈಟ್ ಮಾಡಬಾರ್ದು. ಸದ್ಯ ಏನು ಆಡಳಿತಾರೂಢ ಪಕ್ಷದ ವೈಫಲ್ಯಗಳಿದೆ, ಇದನ್ನ ಹೈಲೈಟ್ ಮಾಡಿ ಮಾತಾಡ್ಬೇಕು, ಹೋರಾಟ ಮಾಡ್ಬೇಕು ಅಂತ ಹೇಳಿ ಕೂಡ ಹೈಕಮಾಂಡ್ ನಾಯಕರು ಹೇಳಿದ್ರು. ಅದೇ ನಿಟ್ಟಿನಲ್ಲೂ ಕೂಡ ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ ಅವರು ಕೂಡ ಎಲ್ಲ ಒಂದ್ ಕಡೆ ಯತ್ನಾಳ್ ಅವರನ್ನು ಸೇರಿಸ್ಕೊಂಡೇ ಮುಂದಿನ ಚಟುವಟಿಕೆಗಳನ್ನು ಮಾಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮುಂದೆ ಸಾಗಿದ್ರೆ, ಇದು ಯತ್ನಾಳ್ ಅವರು ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಏನು ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಮುಂದೆ ತಮ್ಮ ಒಂದು ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗಿಯಾಗಲ್ಲ ಅನ್ನೋದ್ರ ಬಗ್ಗೆ ಕೂಡ ಪದೇ ಹೇಳುವುದ್ರ ಮೂಲಕ ಸ್ಪಷ್ಟವಾಗಿ ಹೈಕಮಾಂಡ್ ನಾಯಕರ ಒಂದು ಹೇಳಿಕೆ ಇರ್ಬೋದು, ಸೂಚನೆ ಇರ್ಬೋದು, ರಾಜ್ಯದಲ್ಲಿ
ಪ್ರಸ್ತುತ ಇವರ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರ ಒಂದು ಸೂಚನೆಯನ್ನು ಕೂಡ ಯತ್ನಾಳ್ ಅವರು ತಳ್ಳಿ ಹಾಕ್ತಾ ಇರುವಂತದ್ದು ಚಂದ್ರಕಲಾ. ಇನ್ನು ಕೊನೆಯದಾಗಿ ರೇಣುಕಾ, ಒಂದು ಕಡೆ ಶೋಕಾಸ್ ನೋಟಿಸ್ ಯತ್ನಾಳ್ ಅವರಿಗೆ, ಮತ್ತೊಂದು ಕಡೆ ಈಗ ಯತ್ನಾಳ್ ಅವರ ವಿರುದ್ಧನೇ ಹೋರಾಟಗಳು ನಡೀತಾ ಇದೆ ರಾಜ್ಯದಲ್ಲಿ, ಗಮನಿಸ್ತಾ ಇದ್ದೀವಿ. ಸೊ ಇದರಿಂದ ಏನಾದ್ರೂ ಫ್ರಸ್ಟ್ರೇಷನ್ ಆಗಬಹುದಾ? ಯತ್ನಾಳ್ ಅವರು ಬಿಜೆಪಿಗೆ ಗುಡ್ ಬೈ ಹೇಳುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇತ್ತು. ಈಗ ನೋಡಿದ್ರೆ ರಾಧಾ ಮೋಹನ್ ದಾಸ್ ಅವರು ಯತ್ನಾಳ್ ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದ್ದಂತೆ ಯತ್ನಾಳ್ ಅವರ ನಡೆ ಏನಾಗಬಹುದು ಅಂತ. ಖಂಡಿತವಾಗ್ಲೂ ಚಂದ್ರಕಲೆ, ಯಾಕೆಂತಂದ್ರೆ ಏನು ಮೊದ್ಲಿನಿಂದಲೂ ಕೂಡ ಯತ್ನಾಳ್ ಅವರು ತಮ್ಮ ಒಂದು ಬಿಜೆಪಿ ಪಕ್ಷದಲ್ಲಿ ಉನ್ನತ ಸ್ಥಾನಮಾನ ಒಂದು ಆಸೆಯನ್ನು ಪಟ್ಟಿದ್ರು. ಎಲ್ಲ ಒಂದ್ ಕಡೆ ರಾಜ್ಯಾಧ್ಯಕ್ಷ ಸ್ಥಾನ ಸಿಗ್ಬಹುದು ಅಥವಾ ವಿಪಕ್ಷ ಸ್ಥಾನ ಸಿಗ್ಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲೂ ಕೂಡ ಇದ್ರು. ಆದ್ರೆ ಅವರ ಒಂದು ಎಲ್ಲಾ ನಿರೀಕ್ಷೆಯನ್ನು ಕೂಡ ಏನು ಸದ್ಯ ಹೈಕಮಾಂಡ್ ನಾಯಕರು ಹುಸಿಯಾಗಿಸಿದ್ದಾರೆ. ಅದರಲ್ಲೂ ಕೂಡ ಅವರ ಪ್ರಮುಖ ಟಾರ್ಗೆಟ್ ಬಂದ್ಬಿಟ್ಟು ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ ಅವರ. ಪ್ರಸ್ತುತ ಬಿಜೆಪಿಯಲ್ಲಿ ಏನೇ ಅಧಿಕಾರ ಬಂದ್ರು, ಏನೇ ಸೂಕ್ತ ಸ್ಥಾನಮಾನ ಸಿಗ್ಬೇಕು ಅಂದ್ರೂ ಕೂಡ ಯಡಿಯೂರಪ್ಪ ಅವರು ಪ್ರಮುಖವಾಗಿ ತಮ್ಮ ಕುಟುಂಬದ ಸದಸ್ಯರಿಗೆ ಮಾತ್ರ ಈ ರೀತಿಯಾದಂತಹ ಒಂದು ಸ್ಥಾನಮಾನಗಳನ್ನು ಬಿಟ್ಕೊಡ್ತಾರೆ. ಬೇರೆ ರೀತಿಯಾದಂತಹ ಬೇರೆ ನಾಯಕರುಗಳಿಗೆ ಯಾರೇ ಇರ್ಬೋದು ಅಂತವ್ರಿಗೆ ಯಾವುದೇ ರೀತಿಯಾದಂತಹ ಅಧಿಕಾರವನ್ನು ಕೊಡಕ್ಕೆ ಮುಂದಾಗಲ್ಲ ಅನ್ನೋಂತ ಸಾಕಷ್ಟು ಆರೋಪವನ್ನು ಕೂಡ ಪದೇ ಪದೇ ಮಾಡ್ತಾ ಇದ್ರು. ಅದಾದ ನಂತರ ಏನು ಪ್ರಮುಖವಾಗಿ ಲಿಂಗಾಯತರ ವಿರುದ್ಧವಾಗಿಯೂ ಕೂಡ ಸಾಕಷ್ಟು ಬಾರಿ ವಾಗ್ದಾಳಿಯನ್ನು ಕೂಡ ನಡ್ಸ್ಕೊಂಡು ಬರ್ತಾ ಇದ್ರು. ಅದೇ ರೀತಿಯಾದಂತಲೂ ಕೂಡ ಏನೀಗ ಸಮಾವೇಶವನ್ನು ಕೂಡ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಎಲ್ಲೋ ಒಂದ್ ಕಡೆ ಯತ್ನಾಳ್ ಅವರು ತಮ್ಮ ಪಕ್ಷವನ್ನು ಹೊರತುಪಡಿಸಿ ಬೇರೆ ರೀತಿಯಾದಂತಹ ಒಂದು ತಮ್ಮ ಪಕ್ಷದಿಂದ ಒಂದ್ ಕಾಲ್ ಈಗಾಗ್ಲೇ ಹೊರಗಡೆ ಇಟ್ಟಿದಾರ ಅನ್ನೋಷ್ಟು ಅನುಮಾನಗಳು ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರಿಗೂ ಕೂಡ ಸಾಕಷ್ಟು ಬಂದಿರುವಂತದ್ದು ಚಂದ್ರಕಲಾ. ಥ್ಯಾಂಕ್ ಯು ರೇಣುಕಾ, ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಗಮನಿಸ್ತಾ ಇದ್ದೀವಿ, ಈಗಾಗಲೇ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಒಂದು ಮಹತ್ವದ ಸಭೆಯನ್ನ ನಡೆಸೋದ್ರ ಮುಖಾಂತರ ಎಲ್ಲೋ ಒಂದು ಕಡೆ BY ವಿಜಯೇಂದ್ರ ಅವರ ಪರವಾಗಿ ಬ್ಯಾಟ್ ಅನ್ನ ಬೀಸಿದ್ದಾರೆ. ಸೊ ಇಲ್ಲೂ ಕೂಡ ಯತ್ನಾಳ್ ಅವರಿಗೆ ಮುಖಭಂಗ ಆಯ್ತು ಅಂತಾನೆ ಹೇಳ್ಬೋದು. ನೋಡಿ, ಎಷ್ಟೇ ಎಗರಾಡಬಹುದು, ಹೋರಾಡಬಹುದು, ಅಥವಾ ನಾನು ವಕ್ಫ್ ಪರ ಮಾತಾಡ್ತಾ ಇದ್ದೀನಿ ಹಾಗಂತ ರಾಜ್ಯ ಬಿಜೆಪಿ ನಾಯಕರ ವಿರುದ್ಧವಾಗಿ ಮಾತಾಡಿದ್ರೆ ಸರಿ ಅಂತ ಒಂದು ಊಹೆ ಮಾಡ್ಕೊಳ್ತಾ ಇರೋದು ತಪ್ಪು ಅಂತ ಡೈರೆಕ್ಟೋ ಅಥವಾ ಇಂಡೈರೆಕ್ಟ್ ಆಗಿನೋ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಇವತ್ತು ಒಂದು ಕಡೆ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ನೋಡ್ಬೇಕಾಗತ್ತೆ. ಈಗಾಗಲೇ ಎಲ್ಲರೂ ಕೂಡ ಯತ್ನಾಳ್ ಅವರ ವಿರುದ್ಧವಾಗಿ ಮಾತಾಡ್ತಾ ಇರೋದ್ರಿಂದ ಅವರ ನಡೆ ನುಡಿ ಏನಾದ್ರೂ ಸ್ವಲ್ಪನಾದ್ರೂ ಬದಲಾಗುತ್ತಾ ಇಲ್ವಾ ಅಂತ. ಇಂದಿನ ನಮ್ಮ ಕೋರ್ ಕಮಿಟಿಯ ಸಭೆಯಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ರಾಜ್ಯದ ಉಸ್ತುವಾರಿಗಳಾಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಜಿರವರು, ಸಂಸದೀಯ ಮಂಡಳಿಯ ಸದಸ್ಯರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪನವರು ಮತ್ತು ಎಲ್ಲ ಕೋರ್ ಕಮಿಟಿಯ ಸದಸ್ಯರು ಇವತ್ತಿನ ಸಭೆಯಲ್ಲಿ ಭಾಗವಹಿಸಿದರು. ಕೆಲವು ಪ್ರಮುಖ ವಿಚಾರಗಳ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಆಗಿದೆ. ಇದರಲ್ಲಿ ಪ್ರಮುಖವಾಗಿ ಇತ್ತೀಚೆಗೆ ನಡೆದಂಥ ಉಪಚುನಾವಣೆಗಳ ಸೋಲಿನ ಹಿನ್ನೆಲೆಯಲ್ಲಿ ಸಂಡೂರು ಮತ್ತು ಶಿಗ್ಗಾವಿ ನಮಗೆ ಯಾಕೆ ಹಿನ್ನಡೆ ಆಯಿತು, ಈ ವಿಚಾರವನ್ನ ಸಮಗ್ರವಾಗಿ ತಿಳ್ಕೋಬೇಕು, ಸತ್ಯ ಸಂಗತಿಗಳು ತಿಳ್ಕೋಬೇಕು ಅನ್ನೋ ವಿಚಾರ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರಾಗಿರ್ತಕ್ಕಂಥ ಸದಾನಂದ ಗೌಡಜಿಯವರು ಮತ್ತೆ ರಾಜ್ಯದ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಎನ್ ಮಹೇಶ್ ಅವರ ನೇತೃತ್ವದಲ್ಲಿ ಒಂದು ಸತ್ಯ ಸಂಶೋಧನಾ ಒಂದು ತಂಡವನ್ನ ಶಿಗ್ಗಾವಿ ಮತ್ತೆ ಸಂಡೂರಿಗೆ ಹೋಗಿ ಅಲ್ಲಿ ಮಾಹಿತಿಯನ್ನು ಪಡೆದುಕೊಂಡು ಬರಬೇಕು ಅಂತೇಳಿ ತೀರ್ಮಾನ ಆಗಿದೆ. ಸದಾನಂದ ಗೌಡರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಹಾಗೆಯೇ ರಾಜ್ಯದ ಉಪಾಧ್ಯಕ್ಷರು, ಕೊಳ್ಳೇಗಾಲದ ಮಾಜಿ ಶಾಸಕರು, ಮಾಜಿ ಸಚಿವರಾಗಿರ್ತಕ್ಕಂಥ ಎನ್ ಮಹೇಶ್ ರವರು, ಇವರಿಬ್ಬರೂ ಸಹ ಹಿರಿಯರು ಶಿಗ್ಗಾವಿ ಮತ್ತು ಸಂಡೂರಿಗೆ ಭೇಟಿಯನ್ನು ಕೊಟ್ಟು ನಮ್ಮ ಸೋಲಿಗೆ ಕಾರಣಗಳು ಇದರೆಲ್ಲ ಬಗ್ಗೆ ಚರ್ಚೆ ಮಾಡ್ಕೊಂಡು ಬರ್ತಾರೆ. ಎರಡನೇದು, ಒಂದು ಕಡೆ BY ವಿಜಯೇಂದ್ರ ಅವರು ಈ ಮೀಟಿಂಗ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ರು. ಈಗ ಬಂಡಾಯ ಶಾಸಕ ಯತ್ನಾಳ್ ಅವರು ಕೂಡ ಮಾತಾಡಿದ್ದಾರೆ. ದೆಹಲಿಗೆ ತೆರಳಿ ಬಂದ ನಂತರ ಏನ್ ರಿಯಾಕ್ಟ್ ಮಾಡಿದ್ರು, ಹಾಗಾದ್ರೆ ಯಾರ ವಿರುದ್ಧ ಕೆಂಡ ಕಾರಿದ್ರು ಕೇಳ್ತಾ ಹೋಗೋಣ. ಬಿಜೆಪಿ ಪ್ರಾಥಮಿಕ ಸದಸ್ಯನೂ ಇಲ್ಲ,
ಅದನ್ನೇ ಬಬ್ಬಿ ಹಾಕ್ತಾರೆ. ನನ್ನ ಮಕ್ಕಳು ಕೆಲವು ಮಂದಿ ಅದಾರ ಬಿ ಜೆ ಪಿ ಒಳಗೆ. ಯತ್ನಾಳರು ತಮ್ಮ ಮಗನ ಕರ್ಕೊಂಡು ಹೋಗಿದ್ರು, ಅವನು ಬೇರೆ ಕೆಲಸಕ್ಕೂ ಬಂದಿದ್ದ. ನಾವೇನು ಬಿ ಜೆ ಪಿ ಒಳಗೆ ಟಿಕೆಟ್ ಬೇಡಲ್ಲ, ನಮ್ಮ ಮಗ ಟಿಕೆಟ್ ಕೊಡ್ರಿ, ನಮ್ಮ ಮಗನ ರಾಜ್ಯಾಧ್ಯಕ್ಷ ಮಾಡತ್ತೀವಿ, ನಾವೇನು ರಾಜ್ಯ ಯುವ ಮೋರ್ಚಾ ಅಧ್ಯಕ್ಷ ಮಾಡತ್ತೆ ಕೇಳಿಲ್ಲ ಏನು. ಸೈಲೆಂಟ್ ಅಂದ್ರೂ ಜಾರಕಿಹೊಳಿ ಅವರು ಏನಂದ್ರೆ ಅವರ ಏನು ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷರಾಗಿ ಒಪ್ಪಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಈಗ ನಾನು ಸೈಲೆಂಟು, ರಮೇಶ್ ಜಾರಕಿಹೊಳಿ ವೈಲೆಂಟ್, ಅವ್ರದ್ದೊಂದು ಪೀರಿಯಡ್ ಕೊಟ್ಟಿವಿ, ಅಟ್ಟು ಮುಗಿದ ಮ್ಯಾಗ ಮತ್ತೊಬ್ಬರು ವೈಲೆಂಟ್, ಹಿಂಗೆಲ್ಲ ಹಂಚ್ಕೊಂಡ್ವಿ ನಾವು. ಪೂರ್ತಿ ತಣ್ಣಗಾಗಿ ಬರ್ಪಾಗ್ಯಾರತ್ತು ಬರೀರಿ ಯಾರು. ನೀವು ನನ್ನ ನಾ ಎಷ್ಟು ಹುರುಪನಾಗದಿ ನಾನು ನೋಡ್ಯಾರೆ ಬರೀರಿ ನೀವು. ನಮ್ಮ ಮ್ಯಾಗ ಹೈಕಮಾಂಡ್ ಯಾವಾಗಲೂ ಪ್ರೀತಿ ಐತಿ, ಭಾಳ ಮಂದಿ ಗೊತ್ತಿಲ್ಲ. ನೋಡ್ರಿ, ನಾನು ನನ್ನ ರಾಜಕೀಯ ಜೀವನ 35 ವರ್ಷದಿದೆ. ನಮ್ಮ ಸಮಕಾಲೀನರು ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿಯವರು, ಅನಂತ್ ಕುಮಾರ್ ಅವರು, ರಾಜನಾಥ್ ಸಿಂಗ್ರು, ಜಸ್ವಂತ್ ಸಿಂಗ್ ಕಾಲದಲ್ಲಿ ಇದ್ದಂಥವ್ರು ನಾವು. ಏನೋ ಕೆಟ್ಟ ಕಾಲದಲ್ಲಿ ಇದು ಏನೋ ಆಗಿರ್ಬೋದು, ಆದರೆ ಪೂರ್ತಿ ಯತ್ನಾಳ ಹೊರಗೆ ಹಾಕ್ತೀನಿ, ಯತ್ನಾಳ ಮುಗಿಸ್ಬಿಡ್ತೀನಿ ಅಂತ ಯಾವ ಮೂರ್ಖ ನನ್ನ ಮಕ್ಕಳು ತಿಳ್ಕೊಂಡಿದ್ದು ತಪ್ಪು. ಶಿಸ್ತು ಕ್ರಮ ಏನು ಇಲ್ಲ ಸದ್ಯಕ್ಕೆ. ಮತ್ತಿಟ್ಟು ನಕ್ಕೋತ್ ಹೇಳಕತ್ತೇನ ಸುಸ್ಕೊಂಡ್ರೆ ಒಳ್ಳೆ ಕೆಲಸ ಮಾಡತ್ ಹೇಳ್ಯಾರ, ಮುಂದೆ ಒಂದು ದಿವಸ ಒಳ್ಳೆ ಭವಿಷ್ಯ ಐತೆ ಅಂತ ಹೇಳ್ಯಾರ. 3 ಟೀಮ್ ಮಾಡಲಾಗಿದೆ ಸರ್, ವಕ್ಫ್ ಸಂಪುಟ ಯಾವ ಟೀಮ್ ತಾವಿಲ್ಲ, ಪ್ರತ್ಯೇಕ ಹೋರಾಟ ಸರ್ ಹಂಗಿದ್ರು. ನೋಡ್ರಿ, ಈ ಹೋರಾಟ ಪ್ರಾರಂಭ ಮಾಡಿದವ್ರೆ ನಾವೇ, ಮೊದಲೇ ಮಾಡಬೇಕಾಗಿತ್ತು. ನಾವು ಮುಂಜಾನೆ ಪ್ರೆಸ್ ಮೀಟ್ ಮಾಡಿದ್ವಿ, ನಾವು ಮೊದಲ ಹಂತದ ಪ್ರವಾಸವನ್ನು ಘೋಷಣೆ ಮಾಡಿದ್ವಿ. 12 ಗಂಟೆಗೆ ಅವ್ರು ಘೋಷಣೆ ಮಾಡೋದು ಮೊದಲು. ಹಂಗಾದ್ರೆ ಯಾರು ನಾವು 2,500 ಪುಟದ ಒಂದು ಮಾಹಿತಿ ಕೊಟ್ಟಿದ್ದೀವಿ. ನಾ ಹೇಳಿಲ್ಲ, ಬಂದು ಮೊದಲು ಅದನ್ನೇ ಹೇಳಿದೆ. ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ IAS ಅಧಿಕಾರಿಗಳು ಭಾಳ ಮೆಚ್ಚುಗೆ ಕೊಟ್ಟು ಇಷ್ಟು ಮಾಹಿತಿ, ಇಷ್ಟು ಕರಾಳ ಇದು ಅನ್ನೋಂಥದ್ದು ನಾವು ಕೊಟ್ಟ. ಬಹುಶಃ ಯಾವ ರಾಜ್ಯದಾಗೂ ಇದು ಹೋರಾಟ ಆಗಿಲ್ಲ. ಇದು ಫಸ್ಟ್, ಇಂಡಿಯಾದಾಗೆ ಫಸ್ಟ್ ನಮ್ಮ ಹೋರಾಟ ವಕಫ್. ನಿಮ್ಮ ಹೋರಾಟವನ್ನು ಅವ್ರು ಫಾಲೋ ಮಾಡ್ತಾ ಇದ್ದಾರೆ. ಈಗ ನಿಮ್ಮ ಇನ್ನೊಂದು ಟೀಮ್ ಅದು ನೀವು ಬರೀರಿ, ನಾ ಹೇಳೋದಲ್ಲ. ಸರ್, ಈಗ ನಾಳೆ ಅಧಿವೇಶನದಾಗ ಯಾವುದರ ಬಗ್ಗೆ ಚರ್ಚೆ ಜಾಸ್ತಿ ಮಾಡಿ? ನಾಳೆ ಅಧಿವೇಶನದಾಗ ವಕಫ್ ಚರ್ಚೆ ಮಾಡ್ತೀವಿ. ನಂತರ ನಮ್ಮ ಮೀಸಲಾತಿ ಏನು ಪಂಚಮಸಾಲಿ ಉಳಿದ ಎಲ್ಲರಿಗೂ 2A ಅಥವಾ 2D ಕೊಡ್ಬೇಕನ್ನೋಂಥದ್ದು, ಅದ್ರ ಜೊತೆಗೆ ಕುರುಬ ಸಮಾಜಕ್ಕೆ STL ಸೇರಿಸ್ಬೇಕನ್ನೋಂಥ ಚರ್ಚೆ ಮಾಡ್ತೀವಿ. ಅಲ್ಲಿಂದ ಕೃಷ್ಣಾ ಮೇಲ್ದಂಡೆ ಯೋಜನೆ ಏನಿವತ್ತು ಸುಮಾರು 1.5 ಲಕ್ಷ ಕೋಟಿ ರೂಪಾಯಿ ಬೇಕಾಗಿದೆ. ನಾನು ಮೊದಲು ನಮ್ಮ ಸ್ಪೀಕರ್ಗೆ ಪತ್ರ ಬರೆದಿದ್ದೇನೆ, ಮೊದಲ ದಿವಸನೇ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಬೇಕು. ಪ್ರತಿ ಸಲ